ಪ್ರೀತಿಯಿಂದ ಪ್ರೀತಿಯಿಂದ ನನ್ನೇ ತೊಳ್ತೀಯನೆ ಒಳ್ಳೆ ಗುಬ್ಬಚ್ಚಿ ತರ ಇದ್ದಾಳೆ ತೊಳ್ಳಿದ್ರೆ ಬಿದ್ದೋಗ್ತಾಳೆ ಏನು ನನ್ನೇ ಗುಬ್ಬಚ್ಚಿ ಅಂತ್ಯಾ ನಾನೇನು ಅಂತ ತೋರಿಸ್ತೀನಿ ನಿಂಗೆ ಡಿಂಪಲ್ದು ಜಾಸ್ತಿ ಆಯ್ತು ನಮ್ಮ ಅಮ್ಮ ನನ್ನ ಕೆನೆಗೆ ಹೊಡಿತಾಳೆ ಇವತ್ತೊಂದು ಸಾಯಿಸ್ಬಿಡ್ತೀನಿ ತೇಜು ಇದು ಸಾತ್ವಿಕ ಸಿಟ್ಟು ಅವಳು ಬೇಕು ಅಂತ ಕೋಪದಿಂದ ಮಾಡ್ತಿರೋದಲ್ಲ ಅವಳು ಏನೋ ನಂಬಿಕೆ ಇಟ್ಕೊಂಡು ಅಮ್ಮಯ್ಯ ಜೊತೆ ಜಗಳ ಆಡ್ತಿದ್ದಾಳೆ ಸಮಾಧಾನದಿಂದ ಏನು ಅಂತ ನೋಡೋಣ ಇರಿ ತೇಜು ನಂಗೆ ಅಮ್ಮಯ್ಯ ಹೊಡೆದ್ಬಿಟ್ಟ ಅವನು ಈ ಮನೆಯವನಂತೆ ನಾನು ಈ ಮನೆಯವಳಲ್ವಾ ಪಚ್ಚೆ ನೀನೇ ಹೇಳು ನಾನು ಈ ಮನೆಗೆ ಸೇರ್ದೋಳಲ್ವಾ ಅಮ್ಮಾಜಿ ನನ್ನ ಸಾಕ್ತಿದಾರಲ್ವಾ ನನ್ಗೆ ಹಿಂದೆ ಮುಂದೆ ಯಾರಿಲ್ಲ ಅಂತ ಗೊತ್ತಿತ್ತಾನೆ ಅಮ್ಮಾಜಿ ಸಾಕ್ತಿರೋದು ಅಮ್ಮ ಈ ರೀತಿ ಹೊಡೆಯೋ ಸರಿನಾ ನಿಮ್ಮಿಬ್ರು ಜಗಳನ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಈಗ ಜಗಳ ಆಡ್ತೀರಾ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಒಂದಾಗ್ತೀರಾ ಇದ್ರ ಮಧ್ಯೆ ಯಾರನ್ನೂ ತರಬೇಡಿ ಇಲ್ಲ ನನಗೆ ಅವನು ಹೊಡೆದಿದ್ದಾನೆ ನೀನ್ ಅವನಿಗೆ ಹೊಡಿಲೇಬೇಕು ಇಲ್ಲ ನಾನು ಅವ್ರಿಗೆ ಹೊಡಿಯೋಕ್ಕಾಗಲ್ಲ ಅವರು ಕೂಡ ಗುಡ್ ಬಾಯ್ನೆ ಮತ್ತೆ ಯಾವಾಗ್ಲೂ ಆಟದಲ್ಲಿ ನನ್ನನ್ನು ಸೋಲಿಸ್ತಾನೆ ಇರ್ತಾನೆ ಬಿಡಲ್ಲ ಅವನ್ನ ನಂಗೆ ಎಷ್ಟು ಜೋರಾಗಿ ಹೊಡೆದ ಗೊತ್ತಾ ತೇಜು ನನ್ನ ಅಮ್ಮ ಜೊತೆ ಚಾಡಿ ಹೇಳ್ತೀನಿ ಈ ತೇಜು ಯಾವಾಗ್ಲೂ ಹೀಗೆ ನನ್ ಮೇಲೆ ಕೋಪ ಮಾಡ್ಕೊಳ್ದೆ ಇವನ್ ಕೆಲ್ಸ ನಾನೇನ್ ತಪ್ಪು ಮಾಡಿದೀನಿ ಪಚ್ಚೆ ತಲೆ ತುಂಬಾ ನೋಯ್ತಾ ಇದೆ ಅವ್ ನಂಗೆ ಜೋರಾಗಿ ಹೊಡೆದ್ಬಿಟ್ಟ ನಾನಿನ್ ತೊಡೆ ಮೇಲೆ ಮಲ್ಕೊಳ್ಳ ತೇಜು ಅವಳನ್ನ ಯಾವ ಆಂಗಲಿಂದ ನೋಡಿದ್ರು ತಪ್ಪು ಮಾಡ್ತಿದ್ದಾಳೆ ಅಂತ ನನಗಂತೂ ಅನ್ನಿಸ್ತಾನೆ ಇಲ್ಲ ಅವಳಿಗೆ ನಿಜವಾಗ್ಲೂ ನೆನಪಿಲ್ಲ ಅವಳ ಹತ್ರ ಅಷ್ಟೊಂದು ಹೊರಟಾಗಿ ನಡ್ಕೋಬೇಡಿ ಅವಳು ಮೋಸ ಮಾಡ್ತಿದ್ದಾಳೆ ಅಂತ ನನಗೆ ಅನ್ನಿಸ್ತಿಲ್ಲ ಸುಮ್ಮನಿರಿ ಅದಕ್ಕೆ ಅವಳು ಆಡ್ತಿರೋ ನಾಟಕ ಇಡೀ ಪ್ರಪಂಚಕ್ಕೆ ಹಂಚ್ಬೋದು ಅವಳ ನಾಟಕನ ನೀವು ಇನ್ನೋಸೆಂಟ್ ಅಂತೀರಾ ಇಲ್ಲ ತೇಜು ಯಾರೇ ಆಗ್ಲಿ ಹೊರಗಡೆಯಿಂದ ಬಂದವ್ರಿಗೆ ಹೆದರಿಕೆ ಭಯ ಆತಂಕ ಅನ್ನೋದು ಇದ್ದೇ ಇರುತ್ತೆ ಹೇಗಪ್ಪ ಈ ಮನೆ ಹುಡುಗನ್ ಹೊಡಿಲಿ ಅಂತ ಆದ್ರೆ ಅವಳು ಅಷ್ಟೊಂದು ಬಿಂದಾಸಾಗಿ ಹೊಡೆದಿದ್ದಾಳೆ ಅಂದ್ರೆ ಅವಳು ನಂಬ್ಕೊಂಡಿದ್ದಾಳೆ ನಾನು ಈ ಮನೆಯವಳೆ ಅಂತ ಅದೇ ಹಳೆ ಡಿಂಪಲ್ ಆಗಿದ್ರೆ ಏನೋ ಒಂದು ತಡೆ ಇರ್ತಿತ್ತು ಇಷ್ಟೆಲ್ಲ ಧೈರ್ಯ ಬರ್ತಿರ್ಲಿಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ ಅವಳಿಗೆ ಹಳೆ ನೆನಪುಗಳು ಯಾವುದೂ ಇಲ್ಲ ಅವಳು ಹೊಸ ಡಿಂಪಲ್ ನೀವ್ ಯಾಕೆ ಅವಳನ್ನ ಹೊಸ ಡಿಂಪಲ್ ಆಗಿ ನೋಡ್ಬಾರ್ದು ನನ್ನಿಂದ ಅದು ಅಸಾಧ್ಯ ಅದಕ್ಕೆ ನನ್ನ ಲೈಫ್ನ ಹಾಳು ಮಾಡ್ದೋಳು ಯಾವ ಕ್ಷಣದಲ್ಲಿ ಬೆಂಕಿ ಮಳೆ ಸುರಿಸೋಳು ಅಂತ ಭಯ ಆಗ್ತಿರುತ್ತೆ ದಯವಿಟ್ಟು ಅವಳ ಬಗ್ಗೆ ಒಳ್ಳೇದನ್ನ ಹೇಳ್ಬೇಡಿ ನನಗೆ ತಲೆನೋವು ಕೈ ನೋವು ಪಚ್ಚೆ ನೀನ್ ತುಂಬಾ ಒಳ್ಳೆಯವಳು ನಿನ್ನ ಅಮ್ಮಯ್ಯನ ನೋಡ್ಕೊಂಡ್ ಹಾಗೆ ನನ್ನೂ ನೋಡ್ಕೊಳ್ತೀಯಾ
ಕರ್ಮ ಕರ್ಮ ಮೊದ್ಲು ಇವಳನ್ನ ಒದ್ದು ಹೊರಗಾಕೆ. ಯಾವಾಗ್ಲೂ ಹೀಗೆ ಆಡ್ತಾನೆ ಇವನು. ಪಚ್ಚೆ ಅಮ್ಮಗೆ ಅಮ್ಮಾಜಿ ಹತ್ರ ಚಾಡಿ ಹೇಳ್ತೀನಿ, ನಾನಂತೂ ಸುಮ್ಮನೆ ಬಿಡಲ್ಲ. ನಂಗೆ ತುಂಬಾ ತಲೆನೋವಾಗ್ತಾ ಇದೆ, ನಿನ್ ತೊಡೆ ಮೇಲೆ ಮಲ್ಕೊಳ್ಳ. ಆಯ್ತು, ಈ ಮನೆ ಉದ್ಧಾರ ಆಯ್ತು. ಹಾಗೆ ಮಾಡು, 2-3 ದಿನ ಎಲ್ಲಾದ್ರೂ ಹೋಗ್ಬಿಡ್ಬೇಕು. ಹಾಗೇನಾದ್ರೂ ಮಾಡು. ನೀನೀಗ ಒಂದು ಕೆಲಸ ಮಾಡು. ಪ್ರೀತಿಯಿಂದ